ಬಂತು, ಅದೇ ಅನುದಾನನ ನಮಗ್ ಕೊಡ್ರಿ, ನಾವು ಅದನ್ನ LKG UKG ಅಲ್ಲಿ ಇಂಗ್ಲಿಷ್ ನಾವು ಕಲಿಸ್ಕೊಡ್ತೀವಿ. ಮತ್ತೆ ರಸ್ತೆಗಿಳಿದ ಅಂಗನವಾಡಿಗಳ ಕಾರ್ಯಕರ್ತರು ದಿಟ್ಟ ನಿರ್ಧಾರ ತೆಗೆದುಕೊಂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ. ವರ್ಷದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಒಂದಲ್ಲ ಒಂದು ಸದ್ದು ಮಾಡುತ್ತಾ ಇರೋದು ಹೊಸದಲ್ಲ. ಬಡಪರ ದಿಟ್ಟ ನಿರ್ಧಾರ ತೆಗೆದುಕೊಂಡ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ರೋಡಿಗಿಳಿದಿದ್ದಾರೆ. ಹೌದು ವೀಕ್ಷಕರೇ, ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆಗಳಲ್ಲಿ LKG UKG ತರಗತಿಗಳನ್ನು ಆರಂಭಿಸುವುದರ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಆರ್ಥಿಕ ಹೊರೆಯನ್ನು ತಗ್ಗಿಸಲು ಮುಂದಾಗಿದೆ. ಈ ಆದೇಶವು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ LKG ಮತ್ತು UKG ತರಗತಿಗಳನ್ನು ಆರಂಭಿಸುವ ಈ ನಿರ್ಧಾರವು ಕಾನ್ವೆಂಟ್ ಶಾಲೆಗಳಿಗೆ ಮೊರೆ ಹೋಗುವುದನ್ನು ತಪ್ಪಿಸುವುದಾಗಿದೆ. ಆದರೆ ಇದೇ ವಿಚಾರ ಮುಂದಿಟ್ಟುಕೊಂಡು ಈ ಆದೇಶ ಹಿಂಪಡೆಯಿರಿ. ಇದರಿಂದ ಅಂಗನವಾಡಿಗಳನ್ನು ಮುಚ್ಚುವ ಹುನ್ನಾರ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನಡೆಸಿದೆ ಎಂದು ನಗರದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಬೀದಿಗಿಳಿದಿದ್ದಾರೆ. ವರ್ಷ ಪೂರ್ತಿ ವೇತನ ಹೆಚ್ಚಳ, ಕಾಯಂ ಸೇರಿದಂತೆ ಇನ್ನಿತರೆ 10 ಬೇಡಿಕೆಗಳನ್ನು ಇಟ್ಟುಕೊಂಡು ರಸ್ತೆಗಿಳಿಯುವ ಅಂಗನವಾಡಿ ಕಾರ್ಯಕರ್ತರು ರಾಜ್ಯದಲ್ಲಿ 4 ವರ್ಷಗಳೊಳಗಿನ ಮಕ್ಕಳಿಗೆ RDPS ರೂಪಿಸಿರುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದ್ರಿಂದ ಅಂಗನವಾಡಿ ನೌಕರರು ಉದ್ಯೋಗ ಕಳೆದುಕೊಳ್ಳುವಂತಾಗಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ LKG ಮತ್ತು UKG ಆರಂಭಿಸಿರುವುದನ್ನು ಕೈಬಿಡಬೇಕು ಎಂದು ತಾಲೂಕು ಅಧ್ಯಕ್ಷೆ ಒತ್ತಾಯಿಸಿದರು. ಯಾಕಂದ್ರೆ ಈಗ ನಮಗಿದ್ದಷ್ಟು ಅನುಭವ ತಾಯಿ ಮಕ್ಕಳ ಆರೈಕೆಯಲ್ಲಿ ಈಗ ಹೊಸದಾಗಿ ಬಂದ ಯಾವ ಶಿಕ್ಷಕರಿಗೂ ಇಲ್ಲ. ದಯಮಾಡಿ ತಪ್ಪು ತಿಳಬಾರ್ದು. ಗೌರ್ಮೆಂಟ್ ಶಿಕ್ಷಕರಿಗೂ ಈ ಅಂಗನವಾಡಿ ಕಾರ್ಯಕರ್ತರಿಗಿದ್ದಷ್ಟು ಅನುಭವ ತಾಯಿ ಮಕ್ಕಳ ಆರೈಕೆಯಲ್ಲಿ ಆ ಮಗುವಿನ ಹೆಂಗ ಲಾಲನೆ ಪಾಲನೆ ಮಾಡಬೇಕು, ಆ ಮಗುವಿನ ಹೆಂಗ ಸಂರಕ್ಷಣೆ ಮಾಡಬೇಕು, ಆ ಮಗುವಿನ ಯಾವ ತರ ತೂಕ ಎತ್ತರ ನೋಡ್ಬೇಕು, ಆ ಮಗು ಏನ್ ತಿಂದ್ರೆ ಆರೋಗ್ಯವಾಗಿರ್ತದೆ, ಆ ಮಗುಗೆ ಏನ್ ಆಹಾರ ಕೊಡಬೇಕು ಅನ್ನೋದು ಅಂಗನವಾಡಿ ಕಾರ್ಯಕರ್ತರು ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಗೊತ್ತಿಲ್ಲ, ಯಾವ ಆಫೀಸರ್ಸ್ಗಳಿಗೂ ಗೊತ್ತಿಲ್ಲ. ಅಷ್ಟೆಲ್ಲ ನಾವು ಆರೈಕೆ ಮಾಡ್ತಿದ್ರು ಸರ್ಕಾರಕ್ಕೆ ಯಾಕೋ ನಮ್ಮ ಮೇಲೆ ಮಲ್ತಾಯಿ ಧೋರಣೆ ಬಂದ್ಬಿಡ್ತು. ಅವ್ರು ಏನಂತಾರಂದ್ರೆ ಇವ್ರಿಗೆ ಓದಿಲ್ಲ, SSLC ಓದ್ದವರೇ ಇದಾರ, ಇವರಿಗೆ ಇಂಗ್ಲಿಷ್ ಕಲ್ಸಕ್ ಬರೋದಿಲ್ಲ. ಯಾಕೆ ಸ್ವಾಮಿ, ನಮ್ಮಲ್ಲಿ BA BEd MA ಮಾಡಿದವರು ಇದಾರೆ ಅಂಗನವಾಡಿ ಕಾರ್ಯಕರ್ತರು. ನಿಮಗಿಂತಲೂ 10 ಪಟ್ಟು ಜಾಸ್ತಿ ಕೆಲಸ ಮಾಡುವಂತ ಸಾಮರ್ಥ್ಯ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗಿದೆ. ನೀವೀಗ ಆಯ್ಕೆ ಮಾಡ್ಕೊಳ್ಳುವಂತ ಹೊಸ ಟೀಚರ್ಸ್ ಕೇವಲ ಮಕ್ಕಳನ್ನು ಮಾತ್ರ ನೋಡ್ಕೊಳ್ಬಹುದು. ನಾವು ಆ ಮಕ್ಕಳನ್ನಲ್ಲದೆ ನಿಮ್ಮಂತ ಅಧಿಕಾರಿಗಳು, ನಿಮ್ಮಂತ ರಾಜಕಾರಣಿ ಮಕ್ಕಳೆಲ್ಲ ನಮ್ಮ ಅಂಗನವಾಡಿಗಳಲ್ಲಿ ಬೆಳೆದ ಮಕ್ಕಳೇ ಇದ್ದಾರೆ. ಅದನ್ನ ಆಲೋಚನೆ ಮಾಡ್ರಿ ನೀವು. ಇಷ್ಟು ದಿನ ಎಲ್ಲಿ ಹೋಗಿತ್ತು ಆಲೋಚನೆ, ಈಗ ಯಾಕೆ ಬಂತು? ಅದೇ ಅನುದಾನನ ನಮಗ್ ಕೊಡ್ರಿ, ನಾವು ಅದನ್ನ LKG UKG ಅಲ್ಲಿ ಇಂಗ್ಲಿಷ್ ನಾವು ಕಲಿಸ್ಕೊಡ್ತೀವಿ. ಈಗಾಗಲೇ ನಾವು ಅಂಗನವಾಡಿಗಳಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ ಇಂಗ್ಲಿಷ್. ಪ್ರತಿಯೊಬ್ಬ ಅಂಗನವಾಡಿಗೆ ಬರೋ ಮಕ್ಕಳ ಬಾಯಲ್ಲಿ ಕೇಳ್ರಿ ನೀವು. ABCD ಯಾವ್ದಂತ್ರಿ ಹೇಳ್ರಿ ನೀವು ಅಲ್ಲಿ ಪೂರ್ವ ಪ್ರಾಥಮಿಕ. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು.